ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 41ನೇ ವಾಕ್ಯ. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರೀ ಸಭೆ ಎದುರಿನಿಂದ ಹೊರಟು ಹೋದರು. ಅಪೊಸ್ತಲಾದ ಪೇತ್ರನು ಪ್ರಸಂಗ ಮಾಡಿ 3,000ಕ್ಕಿಂತ ಹೆಚ್ಚು ಜನರು ಕರ್ತನನ್ನು ಕಂಡುಕೊಳ್ತಾರೆ. ಅಲ್ಲಿಂದ ಸಭೆಯ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಆದರೆ ಸಭೆ ಬೆಳೀತಾ ಇರೋದನ್ನು ನೋಡಿದಾಗ ಅವರಿಗೆ ಕೋಪವಾಗುತ್ತೆ. ಯಹೂದ್ಯರಿಗೆ ಅಥವಾ ಫರಿಸಾಯರಿಗೆ, ಹಿರೀ ಸಭೆಯವರಿಗೆ ಕೋಪವಾಗಿ ಹೇಗಾದರೂ ಮಾಡಿ ಈ ಸಭೆಯ ಬೆಳವಣಿಗೆಯನ್ನು ತಡೀಬೇಕು ಎಂಬುದಾಗಿ ನೆನೆಸಿ ನಾವು ನೋಡ್ತೇವೆ. 5ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಅವರನ್ನು ಹಿಡಿದು ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ. ಸೆರೆಮನೆಯಲ್ಲಿ, ಯಾಕೆಂದರೆ ಅಲ್ಲಿ ಅನೇಕ ಅದ್ಭುತಗಳು ನಡೀತಾ ಇದೆ. ಜನ ಹೋಗಿ ಬರ್ತಾ ಇದ್ದಾರೆ. ಪೇತ್ರನ ನೆರಳು ಬಿದ್ದಾಗಲೇ ಏನಾಗ್ತಾ ಇದೆ, ಜನರಿಗೆ ಸ್ವಸ್ಥವಾಗ್ತಾ ಇದೆ. ಬಹಳ ಸಂತೋಷವಾಯಿತು. ಪೇತ್ರನ ಅಷ್ಟು ಪವರ್ಫುಲ್ಲಾಗಿ ಮುಂದೆ ಸಾಗ್ತಾ ಇದ್ದಾನೆ. ಸಭೆ ಬೆಳೀತಾ ಇದೆ. ಅಂಥ ಸಮಯದಲ್ಲಿ ಇವರನ್ನು ಸೆರೆಮನೆಗೆ ಹಾಕಿಸ್ತಾರೆ. ಆದರೆ ದೇವರು ತನ್ನ ದೂತನನ್ನು ಕಳುಹಿಸಿ ಈ ಒಂದು ಅಪೊಸ್ತಲರನ್ನು ಹೊರಗೆ ಕರ್ಕೊಂಡು ಬಂದುಬಿಡ್ತಾರೆ. ಅವರು ಮತ್ತೆ ಪ್ರಸಂಗ ಮಾಡ್ತಾ ಇರುವಾಗ ಅವರನ್ನು ಕರೆದು ಸಭೆ ಮುಂದೆ, ಹಿರೀ ಸಭೆಯ ಮುಂದೆ ನಿಲ್ಲಿಸಿ, ಮಹಾಯಾಜಕರು ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ನಿಮಗೆ ಉಪದೇಶ ಮಾಡಬಾರ್ದು ಅಂತ ಹೇಳಿದ್ವಲ್ಲ, ಈ ಯೇಸುವಿನ ಹೆಸರನ್ನ ಯಾಕೆ ಎತ್ತುತ್ತಾ ಇದ್ದೀರಾ ಅಂತೆಲ್ಲ ಅವರು ಕೇಳಿದಂಥ ಸಮಯದಲ್ಲಿ ಅವ್ರು ಹೇಳುವಂಥ ಮಾತು 29ನೇ ವಾಕ್ಯ, ಮನುಷ್ಯರಿಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ನೀವು ಹೇಳಿದ್ರಿ ಮಾತಾಡಬೇಡಿ ಅಂತ, ಆದರೆ ನಮ್ಮ ಕರ್ತನು ನಮಗೆ ಮಾತಾಡಿ ಅಂತ ಹೇಳೋಗಿದ್ದಾರೆ. ಆದ್ದರಿಂದ ನಿಮ್ಮ ಮಾತಿಗಿಂತ ನಾವು ಪ್ರಾಮುಖ್ಯತೆ ಕೊಡೋದು ದೇವರ ಮಾತಿಗೆ ಎಂಬ ರೀತಿಯಲ್ಲಿ ಅವರು ದೇವರ ಚಿತ್ತಕ್ಕೆ ವಿಧೇಯರಾಗಿ ಒಪ್ಪಿಸಿಕೊಟ್ಟು ಅವರು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವುದಕ್ಕಾಗಿ ತೀರ್ಮಾನ ಮಾಡಿದರು. ಆದರೆ ಮುಂದಿನ ವಾಕ್ಯಗಳಲ್ಲಿ ಓದುವಾಗ ಅವರನ್ನು ಹೀಯಾಳಿಸುವುದಕ್ಕಾಗಿ, ಅವರನ್ನು ಅವಮಾನಪಡಿಸುವುದಕ್ಕಾಗಿ ಅವರು ಪ್ಲ್ಯಾನ್ ಮಾಡ್ತಾರೆ. ಅವರನ್ನು ವೇದನೆ ಪಡಿಸ್ತಾರೆ, ನಿರಾಶೆಗೊಳಿಸ್ತಾರೆ. ಅದೆಲ್ಲ ಆಗಿ ಅವರು ಅಲ್ಲಿಂದ ಹೊರಡಬೇಕಾದ್ರೆ ಅಲ್ಲಿಂದ ಏನು ಮಾಡಬೇಕು, 40ನೇ ವಾಕ್ಯದಲ್ಲಿ ಅವರು ಅವನ ಮಾತಿಗೊಪ್ಪಿ ಅಪೊಸ್ತಲರನ್ನು ಕರೆಸಿ ಒಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟರು. ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ, ಚೆನ್ನಾಗಿ ಬೈದಿದ್ದಾರೆ, ಅವಮಾನ ಮಾಡಿದ್ದಾರೆ, ನಿಂದಿಸಿದ್ದಾರೆ. ಅದರ ಮಧ್ಯದಲ್ಲಿ ಅವರಲ್ಲಿಂದ ಹೊರಡಬೇಕಾದ್ರೆ ಗುಣಗುಟ್ಕೊಂಡಲ್ಲ ಹೋಗ್ತಾ ಇರೋದು, ಕಣ್ಣೀರು ಹಾಕ್ಕೊಂಡಲ್ಲ ಹೋಗ್ತಾ ಇರೋದು. ವಾಕ್ಯ ಹೇಳುತ್ತದೆ, ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತ, ಆ ಹೆಸರು ಅಂದರೆ ಯೇಸುವಿನ ಹೆಸರು, ಯಾವ ಹೆಸರನ್ನೆತ್ತಿ ಮಾತಾಡಬಾರ್ದು ಅಂತ ಹೇಳಿದ್ರು, ಯಾವ ಹೆಸರಿನ ಕುರಿತಾಗಿ ಉಪದೇಶ ಮಾಡಬಾರ್ದು ಅಂತ ಹೇಳಿದ್ರು, ಆ ಹೆಸರಿನ ನಿಮಿತ್ತ, ಅಂದರೆ ನಜರೇತಿನ ಯೇಸುವಿನ ನಾಮದ ಆ ನಿಮಿತ್ತ ಅವರು ನಾವು ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವು ಎಂಬುದಾಗಿ ಸಂತೋಷದಿಂದ ಅವರು ಹೋಗ್ತಾ ಇದ್ದಾರೆ. ಅವರಲ್ಲಿ ಒಂದು ಅವಮಾನ ಆದಕ್ಕೆ ಅವರು ನಿರಾಶೆ ಅಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ನಿರಾಶೆ ಪಡ್ತೀವಿ. ದೇವರೇ, ನಾನು ನಿನ್ನನ್ನು ನಂಬದೆ ನಿನ್ನ ಮಗನಾಗಿ ಮಾರ್ಪಟ್ಟೆ, ನಿನಗಾಗಿ ಜೀವಿಸ್ತಾ ಇದ್ದೀನಿ, ನನ್ನನ್ನು ಅವನು ಅವಮಾನ ಮಾಡಿಬಿಟ್ಟ, ಇವನು ನನಗೆ ಬೈದ್ಬಿಟ್ಟ, ಇವನು ನನಗೆ ನಿಂದೆ ಮಾಡ್ದ, ಇವನು ನನಗೆ ಕೆಟ್ಟ ಮಾತು ಬೈದ, ನಾನು ಯೇಸ್ವಾಮಿ ಅಂತ ಆರಾಧನೆ ಮಾಡಿದ್ರಿಂದ ಕೆಟ್ಟ ಮಾತನ್ನು ಹೇಳ್ದ ಅಂತೇಳಿ ದುಃಖ ಪಡುವ, ಗುಣಗುಟ್ಟುವ, ನಿರಾಶೆ ಪಡುವ ಅನೇಕರನ್ನು ನಾವು ನೋಡ್ತೀವಿ. ಅವ್ರು ನನಗೆ ಹಿಂಸೆ ಮಾಡಿಬಿಟ್ರು, ಇವ್ರು ನನಗೆ ಅವಮಾನ ಮಾಡಿಬಿಟ್ರು. ಆದರೆ ಈ ಶಿಷ್ಯರುಗಳು ದುಃಖ ಪಡ್ತಾ ಇಲ್ಲ, ಅವರಿಗೆ ಸಂತೋಷ ಆಗ್ತಾ ಇದೆ. ಯಾಕೆ ಸಂತೋಷ ಆಗ್ತಾ ಇದೆ ಗೊತ್ತಾ? ಎಷ್ಟು ಅವಮಾನ ಆಗಿದೆಯೋ ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾರೆ ಎಂಬ ನಂಬಿಕೆ ಅವ್ರಿಗಿದೆ. ಈ ಬೆಳಗ್ಗೆ ಯೇಸುವಿನ ಆ ಸಾಕ್ಷಿಯ ನಿಮಿತ್ತ, ಯೇಸುವನ್ನು ನೀವು ನಂಬಿದ್ದರ ನಿಮಿತ್ತ, ಯೇಸುವನ್ನು ಆರಾಧಿಸುವುದರ ನಿಮಿತ್ತ ನಿನ್ನ ಕುಟುಂಬ ವರ್ಗದವರು, ನಿನ್ನ ಬಂಧು ಬಾಂಧವರು, ನಿನ್ನ ಸ್ನೇಹಿತರು ನಿನ್ನನ್ನು ಅವಮಾನ ಪಡಿಸೋದಾದರೆ, ನಿನ್ನನ್ನು ನಿರಾಶೆಗೊಳಿಸುವುದಾದರೆ, ನಿಂದಿಸುವುದಾದರೆ, ನೀನು ಯೇಸುವನ್ನು ನಂಬದೆ ನಿನಗೇನು ಸಿಕ್ತು, ಇದು ವೇಸ್ಟು ಎಂಬುದಾಗೆಲ್ಲ ಹೇಳಿ ನಿನ್ನನ್ನು ನಿಂದಿಸ್ತಾ ಇದ್ದರೆ ನಿರಾಶೆ ಪಡಬೇಡ. ದೇವರ ವಾಕ್ಯ ಹೇಳ್ತದೆ, ನೀನು ಸಂತೋಷ ಪಡು, ಉಲ್ಲಾಸ ಪಡು. ದೇವರು ನಿನಗೋಸ್ಕರ ಪ್ರತಿಫಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅವಮಾನವನ್ನು ಅನುಭವಿಸುವುದಕ್ಕೆ ಯೋಗ್ಯರೆನಿಸಿಕೊಂಡೆವು ಎಂಬುದಾಗಿ ಸಂತೋಷ ಪಡುತ್ತಾ ಹಿರೀ ಸಭೆಯಿಂದ ಹೊರಗೆ ಹೋದಂತಹ ಅಪೊಸ್ತಲರನ್ನು ನೋಡೋದಾದರೆ, ಈ ದಿವಸ ನನ್ನ ನಿಮ್ಮ
ಜೀವಿತದಲ್ಲಿ ಅಷ್ಟು ನಿಂದೆಗಳು, ಅವಮಾನಗಳು ನಮಗೆ ಬಂದಿಲ್ಲ. ಆದರೂ ಬಂದಂತಹ ಸಣ್ಣ ಅವಮಾನ ಆಗಿರ್ಬೋದು, ದೊಡ್ಡ ಅವಮಾನ, ನಿಂದೆಗಾಗಿರಬಹುದು, ಹೊಡೆತ ಆಗಿರ್ಬೋದು, ಯಾವುದೇ ಬಂದರೂ ಸಹ ನಿರಾಶೆ ಪಡಬೇಡ, ದುಃಖ ಪಡಬೇಡ, ಸಂತೋಷದಿಂದ ಮುಂದೆ ಸಾಗು. ಕಾರಣ ನಿನಗೆ ಪ್ರತಿಫಲ ಕಾಯ್ತಾ ಇದೆ. ಎಷ್ಟು ನೀನು ವೇದನೆ ಪಟ್ಟಿದ್ದೀಯೋ, ಎಷ್ಟು ನೀನು ಅವಮಾನ ಹೊಂದಿದ್ದೀಯೋ, ಎಷ್ಟು ನಿಂದಿಸಲ್ಪಟ್ಟಿದ್ದೀಯೋ, ಎಷ್ಟರ ಮಟ್ಟಿಗೆ ನೀನು ತಗ್ಗಿಸಲ್ಪಟ್ಟಿದ್ದೀಯೋ, ತಲೆ ತಗ್ಗಿಸಬೇಕಾಗಿ ಬಂತೋ, ಅಂಥವರ ಮಧ್ಯದಲ್ಲಿಯೇ ನಿನ್ನ ತಲೆಯನ್ನು ಎತ್ತಿ ನಿಲ್ಲಿಸಿ ನಿನ್ನನ್ನು ಆಶೀರ್ವದಿಸುವಂತಹ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ಆತನ ಮುಖವನ್ನು ನೋಡುತ್ತಾ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಅಪೊಸ್ತಲರು ಬಹಳ ಸಂತೋಷದಿಂದ ಅವರು ಹೊರಡ್ತಾ ಇದ್ದಾರೆ. ಇವತ್ತಿನ ನಿನ್ನ ವೇದನೆ ನೀಗಿ ಸಂತೋಷದಿಂದ ನೀನು ಮುಂದೆ ಸಾಗು. ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸಿ ಕರ್ತನ ಚಿತ್ತಕ್ಕೆ ವಿಧೇಯರಾಗಿರುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ದೇವರೇ, ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವಮಾನಕ್ಕೆ ಗುರಿಯಾದರೂ ಸಹ ನಿರಾಶೆಗೊಳಗಾಗದೆ ಸಂತೋಷದಿಂದ ಮುಂದೆ ಸಾಗುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.